ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಅವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಓಕೆ. ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮೀನರಾಶಿಯವರಿಗೆ 2026 ಈ ಗುರು ಬದಲಾವಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಗುರುಗಳೇ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನೇರ ಭೇಟಿಗೆ ಬೆಂಗಳೂರಿಗೆ ಬರಬೇಕಾಗುತ್ತೆ, ಇಲ್ಲಾಂದರೆ ವಾಯ್ಸ್ ಕಾಲ್ ಇಲ್ಲ ವಿಡಿಯೋ ಕಾಲಲ್ಲಿ ಮಾತಾಡಬೇಕಾಗತ್ತೆ. ನೀವು ಬೇರೆ ನಗರಗಳಲ್ಲಿ ಕೂಡ ನಮಗೆ 1-to-1 ನೇರ ಭೇಟಿಗೆ ಸಿಕ್ಕಿದ್ರೆ ಒಳ್ಳೆಯದು ಅನ್ನೋ ಮಾತು ಬಂದಾಗ ನಾವು ಬರ್ತಿದ್ದೀವಿ. ಇಲ್ಲಿಗೆ ಮುಂಬೈಗೆ ಬರ್ತಾ ಇದ್ದೀವಿ, ಮಹಾರಾಷ್ಟ್ರ 1-to-1 ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತೀವಿ. ಡೆಲ್ಲಿ ಬರ್ತಿದ್ದೀವಿ, ನೇರ ಭೇಟಿಗಾಗಿ ನಿಮಗೆ ಸಿಗ್ತೀವಿ. ಹೈದರಾಬಾದ್ ತೆಲಂಗಾಣ ಬರ್ತಾ ಇದ್ದೀವಿ, ನೇರ ಭೇಟಿಗಾಗಿ ಸಿಗ್ತೀವಿ. ವಿಜಯವಾಡ ಬರ್ತಾ ಇದ್ದೀವಿ, ನೇರ ಭೇಟಿಗೆ ಸಿಗ್ತೀವಿ. ಈವನ್ ತಮಿಳ್ನಾಡು ಚೆನ್ನೈ ಬರ್ತಿದ್ದೀವಿ. ಸೊ ಬೆಂಗಳೂರಲ್ಲಂತೂ ರೆಗ್ಯುಲರ್ ಅವೈಲೇಬಲ್ ಇರ್ತೀವಿ. ಸೊ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಮೂರನ್ನು ಬ್ಲೆಂಡ್ ಮಾಡಿ ಜೈ ಶ್ರೀನಿವಾಸನ್ ಪದ್ಧತಿ JP ಸಿಸ್ಟಮ್ ಈ ಪ್ರಕಾರ ಇಂಟರ್ಪ್ರಿಟೇಷನ್ ಕೊಡ್ತಿರೋದು ಭಾರತ ದೇಶದಲ್ಲೇ ಮೊದಲು. ಸೊ ಇದರಲ್ಲಿ ನಾವು ನಾಡಿ ಅಸ್ಟ್ರಾಲಜಿ, ವೇದಿಕ್ ವಾಸ್ತು, ಆಮೇಲೆ ಸಾಲ್ಡಿಯನ್ ನ್ಯೂಮರಾಲಜಿ ಇದನ್ನು ಇಂಟರ್ಪ್ರಿಟ್ ಮಾಡಿ ನಿಮಗೆ ಪ್ರಿಡಿಕ್ಷನ್ಸ್ನ ಕೊಡ್ತೀವಿ. ಸೊ ಪರ್ಟಿಕ್ಯುಲರ್ ಯಾವ ಮೊಬೈಲ್ ನಂಬರ್ ಯೂಸ್ ಮಾಡಿದ್ರೆ ಒಳ್ಳೆಯದು, ಪರ್ಟಿಕ್ಯುಲರ್ ಯಾವ ವೆಹಿಕಲ್ ನಂಬರ್ ನೀವು ಯೂಸ್ ಮಾಡಿದ್ರೆ ಒಳ್ಳೆಯದು, ಲಕ್ಕಿ ಡೈರೆಕ್ಷನ್ಸ್ ಯಾವುದನ್ನು ನೋಡ್ಕೊಂಡು ಹೋದರೆ ಒಳ್ಳೆಯದು, ಜಾತಕ ಕುಂಡಲಿಯಲ್ಲಿ ಪ್ಲಾನೆಟರಿ ಪೊಸಿಷನ್ ಪ್ರಕಾರ ಯಾವ ಗ್ರಹಗಳಿಗೆ ಯಾವ ಜಪ ಮಾಡಬೇಕು, ಯಾವ ದೇವಾಲಯಗಳನ್ನ ದರ್ಶನ ಮಾಡಿ ಬರಬೇಕು, ಇದರ ಜೊತೆಗೆ ಬಿಸ್ನೆಸ್ ವಿಷಯವಾಗಿ ನಿಮ್ಮ ಬಿಸ್ನೆಸ್ ಕಾರ್ಡ್ ಲೇಔಟ್ ಹೇಗಿರಬೇಕು, ಅದರಲ್ಲಿ ಕಲರ್ ಕಾಂಬಿನೇಷನ್ ಹೇಗಿರಬೇಕು, ಲೋಗೋ ಹೇಗಿರ್ಬೇಕು, ಈವನ್ ನೀವು ವಾಚ್ ವೇರ್ ಮಾಡ್ತೀರಾ ಅಂದರೂ ಕೂಡ ಯಾವ ಥರ ವಾಚ್ ವೇರ್ ಮಾಡಿದ್ರೆ ನಿಮಗೆ ಲಕ್ ಫ್ಯಾಕ್ಟರ್ ಇನ್ಕ್ರೀಸ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ 1-to-1 ನೀವು ಕನ್ಸಲ್ಟ್ ಮಾಡ್ಬೋದು. ಸೊ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡ್ಕೋಬೋದು. ಇದು ಬಿಟ್ಟು ಇನ್ನು ಕೆಲವರು ಗುರುಗಳೇ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡಿದ್ದೀವಿ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಿದ್ದೀವಿ, ವಾಸ್ತು ಕನ್ಸಲ್ಟೇಷನ್ ಮಾಡಿದ್ದೀವಿ, ಈವನ್ ಟಾರೆಟ್ ರೀಡಿಂಗ್ ಕೂಡ ಮಾಡಿಸಿದ್ವಿ, ನಮಗೇನು ಅಂತ ಉಪಯೋಗ ಆಗಲಿಲ್ಲ, ಒಳ್ಳೆ ರಿಸಲ್ಟ್ ಸಿಗಲಿಲ್ಲ, ಫೆಡಪ್ ಆಗಿ ನಮ್ಮ ಮನೆ ಬರ ಹೇಗಿದೆಯೋ ಆಗಲಿ ಅಂತ ಸುಮ್ಮನೆ ಕುಳಿತುಬಿಟ್ಟಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಅಂಥವ್ರಿಗೋಸ್ಕರನೇ ಡಿಸೈನ್ ಮಾಡಿರ್ತಕ್ಕಂಥದ್ದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 3 ದಿನದ ವರ್ಕ್ಶಾಪ್. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ನಡೆಯುತ್ತೆ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಒಂದು ಸೆಷನ್ಗೆ 24 ಸೀಟೇ ಇರುತ್ತೆ. 3 ದಿನದ ವರ್ಕ್ಶಾಪ್. ಈ ವರ್ಕ್ಶಾಪ್ಗೆ ನೀವು ಬಂದು ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನವನ್ನು ಕಲ್ತ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಾರಂಭಿಸ್ಬಿಟ್ರೆ 100% ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಇದು. ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ ಕೂಡ ಆಗುತ್ತೆ. ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ನಮ್ಮ 30 ವರ್ಷದ ಅನುಭವವನ್ನು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಆ್ಯಂಡ್ ವಾಲ್ಯೂಮ್ 4, ನನಗೆ ತಿಳಿದಂಗೆ ಭಾರತ ದೇಶದಲ್ಲೇ 4 ಪುಸ್ತಕಗಳ ಆತರಾಗಿ ಒಬ್ಬರು ವರ್ಕ್ಶಾಪ್ ನಡೆಸ್ತಿರ್ತಕ್ಕಂಥದ್ದು 30 ವರ್ಷದ ಎಕ್ಸ್ಪೀರಿಯನ್ಸ್ ಅದಕ್ಕೆ ಮೇಲೆ ಬಹಳ ವಿರಳ. ಅದರಿಂದ ಇದೊಂದು ಸುವರ್ಣ ಅವಕಾಶ, ಇದನ್ನು ಕಲ್ತ್ಕೊಳ್ಳಿ. ಇದರಲ್ಲಿ ನಾವು ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ಆಮೇಲೆ ನಾಡಿ ಅಸ್ಟ್ರಾಲಜಿ, ಇದ್ರ ಜೊತೆಗೆ ಪಾಮಿಸ್ಟ್ರಿ, ಜೊತೆಗೆ ಟಾರೆಟ್ ಪಿಕ್ಚರ್ ಪ್ರಕಾರ ಹಾರಿಸೆಂಟಲ್ ವ್ಯಾಲ್ಯೂ ನೇಮ್ ನಂಬರ್ ಹೇಗಿರಬೇಕು, ಪಿರಮಿಡ್ ವ್ಯಾಲ್ಯೂ ನಂಬರ್ ಹೇಗಿರಬೇಕು, ಇದೆಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ಕುಂಡಲಿನಿ ಯೋಗವನ್ನು ಕಲಿಸ್ತಾ ಇದ್ದೀವಿ ನಿಮಗೆ. ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಚಕ್ರವನ್ನು ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತಿದ್ದೀವಿ. ಈ ಕುಂಡಲಿನಿ ಯೋಗವನ್ನು ಕಲ್ತ್ರಿಂದ ನಿಮಗೆ ಭಾಗ್ಯೋದಯನೇ. 3ನೇದಾಗಿ, ಇತ್ತೀಚೆಗೆ ಎಲ್ಲಿ ನೋಡಿದ್ರು ಕೂಡ ಬಾನಾಮತಿ, ವಾಮಾಚಾರ ಅಂತ ಹೇಳಿ ನಿಮಗೆ ಮುಖಾಕರ್ಷಣೆ ಇರಬಾರ್ದು, ವಾಕ್ಚಾತುರ್ಯ ಇರಬಾರ್ದು, ಲಕ್ಷ್ಮೀ ಕಟಾಕ್ಷ ಇರಬಾರ್ದು, ವ್ಯಾಪಾರದಲ್ಲಿ ಏರ್ಪೇರಾಗಬೇಕು, ಆರೋಗ್ಯದಲ್ಲಿ ಏರ್ಪೇರಾಗಬೇಕು, ಹಣಕಾಸಿನ ಸಮಸ್ಯೆಗಳು ಹೆಚ್ಚು ಬರಬೇಕು ಅನ್ನೋ ರೀತಿಯೆಲ್ಲ ತಂತ್ರ ಮಾಡಿ ಕಟ್ಟಾಕಿರ್ತಾರೆ. ಆ ತಂತ್ರಗಾರಿಕೆಯಿಂದ, ವಾಮಾಚಾರದಿಂದ ಈಚೆ ಬರೋದು ಹೇಗೆ, ಆ ಕಟ್ಟುಗಳನ್ನ ಒಡೆದು ಈಚೆ ಬರೋದು ಹೇಗೆ, ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಇದನ್ನು ನೀವು ಬುಕ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಏಳಿಗೆನ ಹೊಂದಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 2/6/2026 ಮಂಗಳವಾರ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಗುರು ಬಂದಾಯಿತು. ಆಯ್ತು, ಆಲ್ರೆಡಿ ಒಂದು 11 ದಿನದಿಂದ ಇದ್ದಾರೆ ಅಲ್ಲಿ. 11-15 ದಿನದಿಂದ ಇದ್ದಾರೆ ಇವತ್ತು ನಾವು ವಿಡಿಯೋ ಮಾಡೋ ಸಂದರ್ಭದಲ್ಲಿ. ಸೊ 10 ದಿನ ಆಯಿತು, 10-15 ದಿನ ಆಯಿತು. 2/6/2026 ಮಂಗಳವಾರ ಮಿಥುನ ರಾಶಿಯಿಂದ
ಕರ್ಕಟಕ ರಾಶಿ ಗುರು ಬಂದಿದ್ದಾರೆ. ಎಲ್ಲರೂ ಮೀನರಾಶಿ ಗುರುಗಳೇ ಸಾಡೆ ಸಾತಿ, ಏನ್ ಮಾಡೋದು ಗುರುಗಳೇ, ಭಯ ಪಟ್ಕೊಂಡಿದೀವಿ, ಇದ್ರಲ್ಲಿ ಬೇರೆ ಗುರು ಏನ್ ಮಾಡ್ತಾರೋ ಎತ್ತು ಅಂತ. ನಾನು ಸಾಡೆ ಸಾತಿ ಕೂಡ ನಿಮ್ಗೇನು ಮಾಡಲ್ಲ ರೀ, ಆ ರೀತಿ ಗುರು ಒಳ್ಳೇದು ಮಾಡ್ತಾನೆ ಈ ವರ್ಷ. ಸೊ 90%, 100ಕ್ಕೆ 90% ಎಕ್ಸಾಕ್ಟ್, ಒಂದು 5-10% ಹಾಗೆ ಇರ್ಬೋದೇ ಹೊರತು ಇನ್ನು ಮಿಕ್ಕಿದ್ದು ಎಲ್ಲೂ ಅದೇ. ನೀವು ಸೈಕಲಾಜಿಕಲಿ ಸಾಡೆ ಸಾತಿ ಅಂತ ಅನ್ನೋದು ಯಾರು ಒಂದು 10% ತೊಂದರೆ ಕೊಡ್ಬೋದೇ ಹೊರತು 90% ಭಾಗ್ಯೋದಯದ ವರ್ಷ ಈ ವರ್ಷ. ಈ ಗುರು ಬದಲಾವಣೆ ಅಂದ್ರೆ ತಪ್ಪಾಗಲ್ಲ. ಎಲ್ಲ ಆಸ್ಪೆಕ್ಟ್ಸ್ ಅಲ್ಲಿ, ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ, ಎಲ್ಲ ರೀತಿಯಿಂದ ತುಂಬಾ ಚೆನ್ನಾಗಿರ್ತೀರ. ಒಂದೇ ಒಂದು ಪಾಯಿಂಟ್ ತಿಳ್ಕೊಳ್ಳಿ, ರಾಶ್ಯಾಧಿಪತಿ ಯಾರು? ಬೃಹಸ್ಪತಿ. ಆಮೇಲೆ ಮೀನರಾಶಿಗೆ ಕರ್ಮಸ್ಥಾನಾಧಿಪತಿ ಯಾರು? ಗುರುಗ್ರಹ ಬೃಹಸ್ಪತಿ. ರಾಶ್ಯಾಧಿಪತಿ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ಕರ್ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಇನ್ನೇನು ಬೇಕು ನಿಮಗೆ? ಈ ವರ್ಷದಲ್ಲಿ ಇಂಪಾಸಿಬಲ್ ಎಲ್ಲ ನಡೆಯೋ ವಿಷಯಗಳು ನಡೆಯುತ್ತೆ. ಇಂಪಾಸಿಬಲ್ ಪಾಸಿಬಲ್ ಆಗುತ್ತೆ. ಯಾವಾಗ ಪ್ರಯತ್ನ ಪಟ್ಟರೋ, ಏನೇನು ಮಾಡಿದ್ರು ನಡೆದಿಲ್ಲ ಅಂತ ಬೇಸೆತ್ಕೊಂಡಿರ್ಬೋದು, ಈ ವರ್ಷ ಬಿಡಬೇಡಿ. ಒಂದ್ರ ಮೇಲೆ ಒಂದು ಒಳ್ಳೇದು ನಡ್ಕೊಂಡು ಬರ್ತಾ ಇರುತ್ತೆ. ಆಮೇಲೆ ಕುಟುಂಬ ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ ಮತ್ತೆ ಭಾಗ್ಯಸ್ಥಾನಾಧಿಪತಿ ಮಂಗಳ ಗ್ರಹ ಮೇಷರಾಶಿಯಲ್ಲಿ ಸ್ವಂತ ಮನೆಯಲ್ಲಿದ್ದಾರೆ. ಇದಕ್ಕಿನ್ನ ಇನ್ನೇನು ಬೇಕು? ಪಾಯಿಂಟ್ಸು. 6ನೇ ಮನೆಯಲ್ಲಿ ಕೇತು, ಶತ್ರು ಸ್ಥಾನದಲ್ಲಿ, ರೋಗ ಸ್ಥಾನದಲ್ಲಿ ಕೇತು. 12ನೇ ಮನೆ ವ್ಯಯಸ್ಥಾನದಲ್ಲಿ ರಾಹು. ಕೆಟ್ಟ ಮನೆಗಳಲ್ಲಿ ಕೆಟ್ಟ ಗ್ರಹಗಳಿದೆ, ವಿಪರೀತ ರಾಜಯೋಗ ಅಂತಾರೆ. 6ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ರಾಹು. ಯಾವುದೇ ಶತ್ರುಗಳು ಗೀತಗಳು ಯಾರಿದ್ರು ಎಲ್ಲರೂ ಒಡೆದು ಬಿಸಾಕ್ಬಿಡ್ಬೋದು. ಎಲ್ಲರೂ ನೋಡಿದ್ರೆ ಅವರೇ ಖಾಲಿ ಆಗ್ಬಿಡ್ತಾರೆ. ಆ ರೀತಿ ಒಂದು ಒಳ್ಳೆ ಸಮಯ. ಇದ್ರ ಜೊತೆಗೆ 4ನೇ ಅಧಿಪತಿ, ಮಾತೃಸ್ಥಾನಾಧಿಪತಿ, ವಿದ್ಯಾಸ್ಥಾನಾಧಿಪತಿ, ಸುಖ ಸ್ಥಾನಾಧಿಪತಿ, ಆಮೇಲೆ ಕಳತ್ರ ಸ್ಥಾನಾಧಿಪತಿ ಆದಂಥ ಬುಧ 4ನೇ ಮನೆಯಲ್ಲಿದ್ದಾನೆ. ಇನ್ನೇನು ಬೇಕು? ಅದು ಸ್ವಂತ ಮನೆಯಲ್ಲಿ. ಎಲ್ಲ ಸ್ವಂತ ಮನೆಯಲ್ಲೇ ಇದ್ದಾರೆ. ಲಾಭಸ್ಥಾನಾಧಿಪತಿ, ವ್ಯಯಸ್ಥಾನಾಧಿಪತಿಯಲ್ಲಿ ಮನೆಯಲ್ಲೇ ಇದ್ದಾನೆ, ಸ್ವಂತ ಮನೆಯಲ್ಲೇ ಇದ್ದಾನೆ. ಮೀನ ರಾಶಿಯಲ್ಲೇ ಇದ್ದಾನೆ ಶನಿ. ಆ ಮೀನ ರಾಶಿಯಲ್ಲಿ ಶನಿ ಇರೋದಕ್ಕೆ ನೀವು ಜನ್ಮ ಶನಿ ಅನ್ಕೊಂಡು ಭಯ ಪಡ್ತಿರ್ತೀರ. ಅದೊಂದು 10% ಅಷ್ಟೇ. ಆಮೇಲೆ ಇನ್ನೇನು, 6ನೇ ಅಧಿಪತಿ 3ನೇ ಸ್ಥಾನದಲ್ಲಿ, ಅದು ಕೂಡ ವಿಪರೀತ ರಾಜಯೋಗನೇ. ಮೀನರಾಶಿಗೆ 6ನೇ ಅಧಿಪತಿ ಸೂರ್ಯ 3ನೇ ಮನೆಯಲ್ಲಿದ್ದಾನೆ. ಸೊ 3 ಮತ್ತೆ 8ನೇ ಅಧಿಪತಿ 4ನೇ ಮನೆಯಲ್ಲಿದ್ದಾನೆ. ಅದೊಂದು ಸ್ವಲ್ಪ ಎಲ್ಲ ಸೇರಿದ್ರು ಕೂಡ 10% ಅಷ್ಟೇ. 90% ಸೂಪರ್. ಇದರಲ್ಲಿ ಇನ್ನೊಂದು ಏನು ಅಂದ್ರೆ, ಪೂರ್ವ ಪುಣ್ಯಾಧಿಪತಿ ಕರ್ಮಸ್ಥಾನಾಧಿಪತಿ ಪರಿವರ್ತನೆ. ಪೂರ್ವ ಪುಣ್ಯಾಧಿಪತಿ ಮೀನರಾಶಿಗೆ ಯಾರು? ಚಂದ್ರ. ಕರ್ಮಸ್ಥಾನಾಧಿಪತಿ ಯಾರು? ಗುರು. ಇವರಿಬ್ಬರ ಇಂಟರ್ಎಕ್ಸ್ಚೇಂಜ್, ಪರಿವರ್ತನೆ ಯೋಗ. ಅದರಿಂದ ಭಾರಿ ಒಳ್ಳೇದಾಗುತ್ತೆ, ತುಂಬಾ ಚೆನ್ನಾಗಿರ್ತೀವಿ. ಸೊ ಮೊದಲನೇ ಕ್ಯಾಟಗರಿ ಏನು? ಎಜುಕೇಶನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫ್ರಮ್ ಪ್ರೈಮರಿ ಸ್ಕೂಲಿಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ಅನ್ಕೊಂಡಿದ್ದ ಸ್ಕೂಲಲ್ಲಿ ಅಡ್ಮಿಷನು, ಅನ್ಕೊಂಡಿದ್ದ ಕಾಲೇಜಲ್ಲಿ ಅಡ್ಮಿಷನು, ಅನ್ಕೊಂಡಿದ್ದ ಸ್ಕಾಲರ್ಶಿಪ್ಪು, ಅವಾರ್ಡ್ಸು, ರಿವಾರ್ಡ್ಸು, ಸೀಟ್ಸು ಎಲ್ಲ ಸಿಗುತ್ತೆ. ಭಾಳಷ್ಟು ಜನ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದು ಸ್ಪೋರ್ಟ್ಸು ಅಥ್ಲೀಟಲ್ಲೆಲ್ಲ ಇರ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಅವಾರ್ಡ್ಸು, ರಿವಾರ್ಡ್ಸು ಸಿಗ್ಬೋದು. ಸ್ಪೋರ್ಟ್ಸ್ ಕೋಟಾದ ಮೇಲೆ ನೀವು ಅನ್ಕೊಂಡಿದ್ದ ಸ್ಕೂಲು, ಕಾಲೇಜ್ ಎಲ್ಲದಕ್ಕೂ ಅಡ್ಮಿಷನ್ಸ್ ಆಗ್ಬೋದು. ಅದೇ ರೀತಿ ಭಾಳಷ್ಟು ಜನ ಗ್ರಾಜ್ಯುಯೇಷನ್ ಮುಗಿಸ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ಗೆ ಎಕ್ಸಾಮಿನೇಷನ್ ಬರೀತಾರೆ. ಕೆಲವರು ಆರ್ಮಿ, ನೇವಿ, ಏರ್ ಫೋರ್ಸ್, ಇನ್ನೂ ಮೇಲೋಗಿ ಕೆಲವರು ಸಿವಿಲ್ ಸರ್ವಿಸಸ್, UPSC ಇದೆಲ್ಲ ಬರೀತಿರ್ತಾರೆ. IAS, IPS, IRS, IFSಗೆ ಅಂತ. ಒಂದು ಅಟೆಂಪ್ಟ್ ಮಾಡಿ 4-5 ಅಟೆಂಪ್ಟ್ ಆಗ್ಬಿಡ್ತೀನಿ, 2 ಅಟೆಂಪ್ಟ್ ಇದೆ ಗುರುಗಳ, ಈ ಸರಿ ಟ್ರೈ ಮಾಡಿ ನೋಡಿ, ಥ್ರೂ ಆಗ್ಬಿಡ್ತೀರಾ. ಆ ಥರ ಒಳ್ಳೊಳ್ಳೆ ವಿಷಯಗಳೆಲ್ಲ ನಡೆಯೋ ಚಾನ್ಸಸ್ಸು ವಿದ್ಯಾರ್ಥಿಗಳಿಗಿದೆ. ಇನ್ನು 2ನೇ ಕ್ಯಾಟಗರಿ ಬಿಸ್ನೆಸ್ ಪೀಪಲು, ಆಮೇಲೆ ಪ್ರೈವೇಟ್ ಸೆಕ್ಟ್ರು, ಆಮೇಲೆ ಗೌರ್ಮೆಂಟ್ ಸೆಕ್ಟ್ರು. ಬಿಸ್ನೆಸ್ ಪೀಪಲ್ಗಂತೂ ₹1 ಬಂಡವಾಳ ಉಳಿದ್ರೆ ₹10 ಲಾಭ ಬರತಕ್ಕಂಥದ್ದು. 2-3 ಇನ್ಕಮ್ ಬರ್ತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥ ನಿಮಗೆ ಇನ್ನೂ ಒಂದು 5-6 ಕಡೆ ಇನ್ವೆಸ್ಟ್ ಮಾಡಿ 2-3 ಲಾಭ ಪಡಿತಿದ್ದು, ಇನ್ಕಮ್ ಪಡಿತಿದ್ದಂಥವ್ರು 5-6 ಮಾಡ್ಕೋಬೋದು. ಡಬಲ್ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಸೊ ಬೈಯಿಂಗ್, ಸೆಲ್ಲಿಂಗ್, ಸಿನಿಮಾ, ಸೀರಿಯಲ್, ಮೆಡಿಕಲ್, ಎಜುಕೇಷನಲ್, ಸೊ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್, ಶೇರ್, ಸ್ಟಾಕ್, ಫೋರೆಕ್ಸ್ ಎಲ್ಲದರಲ್ಲಿ ಭಾರಿ ಒಳ್ಳೇದಾಗ್ತಕ್ಕಂಥದ್ದು. ಅಗ್ರಿಕಲ್ಚರ್ ಎಲ್ಲದರಲ್ಲಿ ಒಳ್ಳೆ ಲಾಭ ಮಾಡ್ತಕ್ಕಂಥ ಯೋಗ ಇದೆ. 2ನೇದು ಪ್ರೈವೇಟ್ ಸೆಕ್ಟರ್ದವ್ರಿಗೆ, ನೀವು ಅನ್ಕೊಂಡಿದ್ದ ಟೀಮ್ಗೆ ಮ್ಯಾನೇಜರ್ ಆಗಿ ಹೋಗ್ಬೋದು, ಟೀಮ್ ಲೀಡರ್ ಆಗಿ ಹೋಗ್ಬೋದು, ಜನರಲ್ ಮ್ಯಾನೇಜರ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಸೊ AGM, GM, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, CEO ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ಬೋದು. ನೀವು ಅನ್ಕೊಂಡಿದ್ದ ಡಿಸ್ಟಿಕ್ಗೆ ಟ್ರಾನ್ಸ್ಫರ್ ತಗೋಬೋದು, ಅನ್ಕೊಂಡಿದ್ದ ಸ್ಟೇಟ್ಗೆ ಟ್ರಾನ್ಸ್ಫರ್ ತಗೋಬೋದು, ಹೊರ ದೇಶಕ್ಕೆ ಹೋಗಿ ವರ್ಕ್ ಮಾಡ್ಬೋದು. ಎಲ್ಲ ರೀತಿ ಪ್ರೈವೇಟ್ ಸೆಕ್ಟರ್ಲಿ ಕೂಡ ಚೆನ್ನಾಗಿರ್ತೀರಾ. ಗೌರ್ಮೆಂಟ್ ಸೆಕ್ಟರ್ವರಿಗೆ ಸಿಂಹರಾಶಿಯಲ್ಲಿ ಕೇತು, ಅದರಿಂದ ಸಿಂಹರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಅಷ್ಟೇ, ಎಲ್ಲ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ದ್ವಾದಶ ಶಾಸ್ತ್ರಗಳು ನಾವು ಹೇಳಿದ್ದೀವಿ. ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್,
ಕಾನ್ಸ್ಟೇಬಲ್ ಟು ಕಮಿಷನರ್, ತುಂಬ ಪ್ಯಾರಾಮೀಟರ್ ಒಳಗಡೆ ಇರಬೇಕು. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೋಟಿಸ್, ಎನ್ಕ್ವೈರಿ, ಸಸ್ಪೆನ್ಷನ್ಸ್, ಈವನ್ ಪನಿಷ್ಮೆಂಟ್ ಕೂಡ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಕೇರ್ಫುಲ್ ಆಗಿರಿ. ಅದು ಬಿಟ್ಟರೆ ಇನ್ನು ಮದುವೆಗೆ ಅಂತ ನೋಡ್ತಕ್ಕಂಥವ್ರು, ಸಪ್ತಮಾಧಿಪತಿ ಬುಧ 4ನೇ ಮನೇಲಿ ಸುಖ ಸ್ಥಾನದಲ್ಲಿ ಒಳ್ಳೆ ಸಂಬಂಧಗಳು, ನಿಮ್ಮ ಸೋಲ್ಮೇಟ್ ಸಿಗ್ತಕ್ಕಂಥ ಸಮಯ, ಮದುವೆಗೆ ಹೋಗಿ. ಮಕ್ಕಳಿಗೋಸ್ಕರ ಯೋಚನೆ ಮಾಡೋರು, ಪೂರ್ಯ ಪುಣ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಪುತ್ರಕಾರಕ ಇದ್ದಾನೆ ಗುರು. ಪೂರ್ವ ಪುಣ್ಯಾಧಿಪತಿ 10ನೇ ಮನೆಯಲ್ಲಿದ್ದಾನೆ, ಪರಿವರ್ತನೆ ಯೋಗ, ಖಂಡಿತವಾಗ್ಲೂ ಮಕ್ಕಳಾಗ್ತಕ್ಕಂಥ ಯೋಗ ಉಂಟು. ಗುರುಗಳೇ IVF ಮೂಲಕ ಹೋಗ್ಬೇಕು ಅಂತಿದ್ದೀವಿ, ಒಂದ್ಸತಿ ಫೇಲ್ ಆಗ್ಬಿಡ್ತು, ಖರ್ಚಾಗುತ್ತೆ ದುಡ್ಡು, ಈ ಸತಿ ಮಾಡಿ ಪಾಸ್ ಆಗುತ್ತೆ. ಸೊ ಇನ್ನೇನಿದೆ, ಎಲ್ಲ ರೀತಿ ಪ್ಲಸ್ ಹೇಳಿದ್ದಾಯ್ತು. ಬೈಯಿಂಗ್ ಸೆಲ್ಲಿಂಗ್, ಮನೆ ಕಟ್ಬೋದು, ಮನೆ ತಗೋಬೋದು, ವಿಲ್ಲಾ ತಗೋಬೋದು, ಫ್ಲಾಟ್ ತಗೋಬೋದು, ಕಟ್ಟಿರ್ತಕ್ಕಂಥ ಮನೆ ನಿಮ್ಗೆ ಇಷ್ಟವಾಗಿಲ್ಲ ಅಂದ್ರೆ ಒಳ್ಳೆ ರೇಟಿಗೆ ಮಾರಿ ಇನ್ನೂ ಬೇರೆ ಕಡೆ ತಗೋಬೋದು. ಎಲ್ಲ ಯೋಗಗಳು ಕೂಡ ಈ ವರ್ಷ ಇದೆ. ವಿಪರೀತ ರಾಜಯೋಗಗಳನ್ನ ಕೊಡ್ತಕ್ಕಂಥ ವರ್ಷವಾಗಿ ಈ ಗುರು ಬದಲಾವಣೆ ಮೀನರಾಶಿಯವ್ರಿಗೆ ಇರುತ್ತೆ. ಇನ್ನು ಮೈನಸ್ ಪಾಯಿಂಟ್ ಏನು, 6ನೇ ಮನೆಯಲ್ಲಿ ಕೇತು ಒಳ್ಳೇದು, 12ನೇ ಮನೆಯಲ್ಲಿ ರಾಹು ಅದು ಒಳ್ಳೇದು. ಆದರೆ ಏನಂದ್ರೆ ನಿದ್ದೆ, ಫುಡ್ ಅಂಡ್ ಸ್ಲೀಪ್ ಸ್ವಲ್ಪ ಕಮ್ಮಿ ಆಗ್ಬೋದು. ಮೀನರಾಶಿಯಲ್ಲಿ ಹುಟ್ಟೋರು ಟ್ರಾವೆಲ್ ಜಾಸ್ತಿ ಆಗ್ಬೋದು. ಟ್ರಾವೆಲ್ ಜಾಸ್ತಿ ಆಗೋದ್ರ ಪರಿಣಾಮ ಫುಡ್ ಅಂಡ್ ಸ್ಲೀಪಲ್ಲಿ ವೇರಿಯೇಷನ್ ಬರುತ್ತೆ. ಆರೋಗ್ಯದ ಏರುಪೇರುಗಳು ಸ್ವಲ್ಪ ಬರ್ಬೋದು. ವೆಹಿಕಲ್ ಆಕ್ಸಿಡೆಂಟ್ಸ್ ಸ್ವಲ್ಪ ತೋರಿಸ್ತಿದೆ. ಸೊ ಅದರಿಂದ ನೀವೆಲ್ಲ ಟ್ರಾವೆಲ್ ಅಂತ ಮಾಡಬೇಕಂದ್ರೆ ಒಳ್ಳೆ ವಾಲ್ವೋ ಬಸ್ ಅಂತೆ, ಒಂದು ಒಳ್ಳೆ ಟ್ರೈನ್ ಅಂತೆ, ಫ್ಲೈಟ್ ಅಂತ ಇಟ್ಕೊಳ್ಳೋದು ಉತ್ತಮ. ಸೊ ಹಂಗೂ ನೀವೇ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು, ನಿಮ್ಮ ವೆಹಿಕಲಲ್ಲೇ ಹೋಗಬೇಕು, ಹೈ ಎಂಡ್ ಕಾರ್ಸ್ ಎಲ್ಲ ಇಟ್ಕೊಂಡಿದ್ದೀರಾ ಅಂದರೆ ಬೆಳಗಿನ ಜಾವ ಡ್ರೈವಿಂಗ್ ಸ್ಟಾರ್ಟ್ ಮಾಡಬೇಕು. ಒಂದು 8 ಗಂಟೆ 9 ಗಂಟೆ 10 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬೇಕು ಡ್ರೈವಿಂಗ್. ಆ ಥರ ಇದ್ರೆ ಮಾತ್ರ ಜರ್ನಿ ಇಟ್ಕೊಳ್ಳಿ, ಯಾವ ಕಾರಣಕ್ಕೂ ನೈಟ್ ಜರ್ನಿ ಬೇಡ. ಆಮೇಲೆ ಇನ್ನೇನಾದ್ರು ನೆಗೆಟಿವ್ ಪಾಯಿಂಟ್, ಸುಖ ಸ್ಥಾನದಲ್ಲಿ ಆಮೇಲೆ ಅಷ್ಟಮಾಧಿಪತಿ ಇರೋದ್ರಿಂದ ತಾಯಿಗೆ ಸ್ವಲ್ಪ ಏನಾದರೂ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಯಂದ್ರಿಗೆ, ಅದು ಸೀನಿಯರ್ ಸಿಟಿಸನ್ ಈ ಥರ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಯುಷಿನ ಗಂಡಾಂತರಗಳು ಬರ್ಬೋದು, ಸ್ವಲ್ಪ ಕೇರ್ ತಗೊಳ್ಳಿ. ಅದೇ ರೀತಿ ತಾಯಿಯ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಬರ್ಬೋದು. ತಾಯಿ ಜೊತೆ ಯಾವ್ದಾದ್ರು ಜಾಯಿಂಟ್ ಬಿಸ್ನೆಸ್ ಎಲ್ಲ ಇರುವಾಗ ಆ ಥರ ಇದ್ದಾಗ ಸ್ವಲ್ಪ ತೊಂದರೆಗಳು ಬರ್ಬೋದು, ಕೇರ್ ತಗೊಳ್ಳಿ. ಅದು ಬಿಟ್ಟರೆ ಬೇರೆ ಇನ್ನೇನು ಇದರಲ್ಲಿ ನೆಗೆಟಿವ್ ಅಂತ ನನಗೆ ಕಾಣಿಸ್ತಿಲ್ಲ. ಆರೋಗ್ಯದ ಸಮಸ್ಯೆಗಳು ಏನೇ ಬಂದರೂ ಕೂಡ ಒಂದು ಸ್ವಲ್ಪ ಯೋಗ, ನಾರ್ಮಲಿ ಮೀನರಾಶಿಯಲ್ಲಿ ಹುಟ್ಟಿರೋರು ಒಳ್ಳೆ ಫಿಸಿಕಲ್ ಎಕ್ಸಸೈಸು, ಒಳ್ಳೆ ಮೆಡಿಟೇಷನು, ಸ್ವಲ್ಪ ರೈಟಿಸ್ಟ್ ಐಡಿಯಾನೇ ಇರುತ್ತೆ ಹೊರತು ಲೆಫ್ಟಿಸ್ಟು ಏತಿಸ್ಟು ಭಾಳ ಕಮ್ಮಿ. ಅದರಿಂದ ಅವರೇ ಮೀನರಾಶಿ ಅಧಿಪತಿ ಗುರು, ಅವರೇ ಇನ್ನೊಬ್ರಿಗೆ 10 ಜನಕ್ಕೆ ಅಡ್ವೈಸ್ ಮಾಡೋರು, ಅವ್ರಿಗೆ ಯಾವ್ದು ಪ್ರಾಬ್ಲಮ್ ಸಿಕ್ಕಾಕೊಳ್ತಾರೆ. ಅದರಿಂದ ಆಲ್ಮೋಸ್ಟ್ ಚೆನ್ನಾಗಿದೆ. ಸೊ ಇದರಿಂದ ಈಚೆ ಬರೋದಕ್ಕೆ ಏನಾದರೂ ಒಂದು ಸ್ವಲ್ಪ ಈ ಸಣ್ಣ ಪುಟ್ಟ ಹೇಳೋದಲ್ಲ, 6ನೇ ಮನೇಲಿ ರಾಹು, 12ನೇ ಮನೇಲಿ ಕೇತು, ಆಮೇಲೆ 4ನೇ ಮನೇಲಿ ಶುಕ್ರ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ. ಸೊ ನವಗ್ರಹಗಳ ದೇವಸ್ಥಾನ ಕುಂಭಕೋಣಂ ಟೆಂಪಲ್ ಸಿಟಿ ತಮಿಳ್ನಾಡಲ್ಲಿ, ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ನಾನು ಅರ್ಚನೆ ಮಾಡಿ ಒಂದು 10 ನಿಮಿಷ ನವಗ್ರಹಗಳ ದೇವಸ್ಥಾನದಲ್ಲಿ ಕುಳಿತು ಧ್ಯಾನ ಮಾಡಿ, ಚಂದ್ರನ ದೇವಸ್ಥಾನದಲ್ಲಿ ಕೂತ್ಕೊಂಡು ಚಂದ್ರ ನಮ್ಗೆ ಒಳ್ಳೇದು ಮಾಡ್ದ ಆ ಥರ ಒಂದು ಎನರ್ಜಿ ಫೀಲ್ ಮಾಡಿ ಬರೋದು, ಇದು ಪಾಸಿಟಿವ್ನೆಸ್ನ ಕೊಡುತ್ತೆ. ಅದು ಬಿಟ್ಟು ಈಗ 12ನೇ ಮನೆ ರಾಹು, 7ನೇ ಮನೆ 6ನೇ ಮನೆ ಕೇತು, ರಾಶಿಯಲ್ಲೇ ಶನಿ, ಆಮೇಲೆ 4ನೇ ಮನೇಲಿ ಶುಕ್ರ. ಆಗ ರಾಹು, ಕೇತು, ಶನಿ, ಶುಕ್ರ ಈ 4 ದೇವಸ್ಥಾನಗಳಿಗೆ ಮಾತ್ರ ಅಭಿಷೇಕಕ್ಕೆ ಕೊಡಿ. ಅಟ್ಲೀಸ್ಟ್ ಅಭಿಷೇಕ ಕೊಟ್ಟಂದ್ರೆ ಒಂದು 1.5 ಗಂಟೆ ಮಿನಿಮಮ್ ಅಲ್ಲಿ ನೀವು ಸ್ಪೆಂಡ್ ಮಾಡಬೇಕಾಗಿ ಬರುತ್ತೆ. ಒಳ್ಳೆ ಧ್ಯಾನ ಮಾಡಿ ಒಳ್ಳೆ ಅಭಿಷೇಕ ಮಾಡಿಕೊಡಿ. ಇನ್ ಕೇಸ್ 1 ಗಂಟೆ ಅಲ್ಲೆಲ್ಲ ಸ್ಪೆಂಡ್ ಮಾಡಿ ಬರೋಕ್ಕಾಗಲ್ಲ ಗುರುಜಿ ಅಂದರೆ ಈ 4 ಗ್ರಹಗಳ ದೇವಸ್ಥಾನಕ್ಕೆ ನೀವು ಅಲ್ಲೇ ಗುರು ಪಂಡಿತರಿಗೆ ಕೊಟ್ಟುಬಿಟ್ಟು ನಿಮ್ಮ ಹೆಸರು ಗೋತ್ರದ ಹೆಸರೆಲ್ಲ ಕೊಟ್ಟು ಅಭಿಷೇಕದ ಪ್ರಸಾದ ತಗೊಂಡು ನೀವು ಅದನ್ನು ಉಪಯೋಗಿಸಿ. ಇದ್ರ ಜೊತೆಗೆ ನಿಮ್ಮ ಅನುಷ್ಠಾನದ ಜೊತೆಗೆ ನವಗ್ರಹ ಮಂತ್ರವನ್ನು, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ಯಶ್ಚ ರಾಹವೇ ಕೇತುವೆ ನಮಃ, ಈ ಮಂತ್ರವನ್ನು ಸಾಧ್ಯವಾದಷ್ಟು 108 ಬಾರಿ ಜಪಿಸಿ ನಿಮ್ಮ ಅನುಷ್ಠಾನದ ಮಂತ್ರಗಳ ಜೊತೆ. ಇದು ಬಿಟ್ಟು ರಾಹು ಕೇತು ಶನಿ ಶುಕ್ರ ಗೂಗಲಲ್ಲಿ ಸರ್ಚ್ ಮಾಡಿ, ರಾಹು ಕೇತು ಶನಿ ಶುಕ್ರ ಬೀಜಾಕ್ಷರ ಮಂತ್ರ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಆ ಮಂತ್ರವನ್ನು ಚಾಚು ತಪ್ಪದೆ 108 ಸಾರಿ ಹೇಳ್ತಾ ಬನ್ನಿ. ನಿಮ್ಮ ಏನೇ ಸಮಸ್ಯೆಗಳು ಸರಿ ಹೋಗುತ್ತೆ. 90% ಅಂತ ಹೇಳಿದ್ದೀನಿ. ಒಳ್ಳೇದಾಗಲಿ ನಿಮಗೆ. ಸೊ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರ ಆರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.